ಬೆಂಗಳೂರಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ. ನಿನ್ನೆ ಸುರಿದ ಮಳೆ ನಗರದಲ್ಲಿ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಹಲವೆಡೆ ರಸ್ತೆಗಳಲ್ಲಿ ನೀರು ತುಂಬಿಕೊಂಡು ವಾಹನ ಸವಾರರು ಪರದಾಡಿದ್ರು. ಅಲ್ಲದೆ ಕೆಲವು ಪ್ರಮುಖ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಯಿತು. ಅಲ್ಲದೆ ಇನ್ನು 3 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಅಂತ ಹೇಳಿ ಹವಾಮಾನ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಓರಣಾರ್ಭಟಕ್ಕೆ ಬೆಂಗಳೂರಿನ ವಿಜಯನಗರದಲ್ಲಿ ಏಕಾಏಕಿ ಆಟೋ ಮೇಲೆ ಬೃಹತ್ ಮರ ಬಿದ್ದಿದೆ. ಆಟೋದಲ್ಲಿದ್ದ ಎಲ್ಲರಿಗೂ ಗಾಯವಾಗಿದ್ದು ಚಾಲಕನ ಸ್ಥಿತಿ ಗಂಭೀರವಾಗಿದೆ. ಮರ ಬಿದ್ದಿರುವ ರಭಸಕ್ಕೆ ಆಟೋ ಸಂಪೂರ್ಣವಾಗಿ ಜಖಂಗೊಂಡಿದೆ. ಘಟನಾ ಸ್ಥಳಕ್ಕೆ ಬಿಬಿಎಂಪಿ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲಿಸಿ ಮರ ತೆರವುಗೊಳಿಸಿದರು. ಸರ್, ಆ್ಯಕ್ಚುಲಿ ಮಳೆ ಜಾಸ್ತಿ ಬರ್ತಾ ಇದೆ, ನಿಮಗೆ ಗೊತ್ತಿರಬೇಕು. ಬೆಂಗಳೂರು ತುಂಬ, ಯಾಕೆ ಮರಗಳು ಸಾಕಷ್ಟು ಒಳಗಡೆ ಫುಲ್ಲು ಕೊರೆದಿರುತ್ತೆ. ಮೇಲೆ ನೋಡೋದಕ್ಕೆ ಮಾತ್ರ ಮರ ದಪ್ಪ ಇರುತ್ತೆ. ಆ ಮರ ಇವತ್ತು ಒಂದು ಉಲ್ಟೋಗಿ ಒಬ್ಬರು ವ್ಯಕ್ತಿ, ಆಟೋ ಡ್ರೈವರು, ಫುಲ್ಲು ಜೀವ ಅವ್ರು ಬದುಕೋದು ಡೌಟ್ ಇದೆ. ಮೋಸ್ಟ್ಲಿ ನಾವು ಸ್ಥಳೀಯರು ಹಾಗೂ ಕರ್ನಾಟಕ ವಿದ್ಯಾರ್ಥಿ ವೇದಿಕೆ ರಾಜ್ಯಾಧ್ಯಕ್ಷರು ಡಾಕ್ಟರ್ ಶಿವಶಂಕರ್ ಅಂತ, ನಾನು ಓದಿದಂಥ ಸರ್ವಜ್ಞ ಸ್ಕೂಲ್ ಪಕ್ಕದಲ್ಲಿ ಮಳೆ ಬರ್ತಾ ಇದೆ. ಕಾಮನ್ ಆಗಿ ಮಳೆ ಬಂದು ನಿಂತಿದೆ, ಲೈಟಾಗಿ ಮಳೆ ಬರ್ತಾ ಇದೆ, ಮರ ಹಾಗೆ ಮಲಗಿದೆ. ಸೊ ಆ ಏಕಾಏಕಿ ಮರ ಬಿದ್ದೋಗಿದೆ ಈ ನಗರ. ಸರ್, ಆಟೋದಲ್ಲಿ ಯಾರು ಇಲ್ಲ, ಡ್ರೈವರ್ ಒಬ್ಬರೇ ಬರ್ತಾ ಇದ್ದಾಗ ಡ್ರೈವರ್ ಈಗ ಬದುಕುವಂಥ ಸ್ಥಿತಿಲಿ ಇಲ್ಲ. ಯಾಕೆಂದರೆ ತುಂಬ ಏಟ್ ಬಿದ್ದಿದೆ. ಅವ್ರನ್ನ ಈಗಾಗಲೇ ಹಾಸ್ಪಿಟ್ಲಿಗೆಲ್ಲ ತೊಗೊಂಡೋಗಿದ್ದಾರೆ ಪೊಲೀಸರು. ಪೊಲೀಸರು ಬಂದೆಲ್ಲ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಬೆಂಗಳೂರಿಗೆ ಕೇಂದ್ರ ಸರ್ಕಾರ ಭರ್ಜರಿಯಾಗಿ ಗಿಫ್ಟ್ ಕೊಟ್ಟಿದೆ. ಮೆಟ್ರೋ 3ನೇ ಹಂತದ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆಯನ್ನು ನೀಡಿದೆ. 3ನೇ ಹಂತದ 2 ಕಾರಿಡಾರ್ಗೆ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟ ಅಸ್ತು ಎಂದಿದೆ. 15,611 ಕೋಟಿ ಯೋಜನೆ ಇದಾಗಿದ್ದು 44.65 ಕಿಲೋಮೀಟರ್ ಮಾರ್ಗ ಇರಲಿದೆ. ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಅಡಿಕೆ ವರ್ತಕನಿಗೆ ಬಿಗ್ ಶಾಕ್ ಎದುರಾಗಿದೆ. ಚಿತ್ರದುರ್ಗದ ಅರೆಹಳ್ಳಿಯಲ್ಲಿ ಅಡಿಕೆ ವರ್ತಕ ಸಂಪತ್ ಎಂಬುವರು ತಮ್ಮ ಕಚೇರಿ ಲಾಕರ್ನಲ್ಲಿಟ್ಟಿದ್ದ 14.40 ಲಕ್ಷ ನಗದು ಹಣ ಮತ್ತು ಡಿವಿಆರ್ ಕದ್ದು ಕದೀಮರು ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಈ ಸಂಬಂಧ ಹೊಳಲ್ಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೋಲ್ಕತ್ತಾ ರೇಪ್ ಪ್ರಕರಣವನ್ನು ಖಂಡಿಸಿ ಇವತ್ತು ಹುಬ್ಬಳ್ಳಿ ಖಾಸಗಿ ಆಸ್ಪತ್ರೆ ವೈದ್ಯರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ನಗರದಲ್ಲಿ ಇವತ್ತು ಬಹುತೇಕ ಖಾಸಗಿ ಆಸ್ಪತ್ರೆಗಳ ಓಪಿಡಿಗಳು ಸಂಪೂರ್ಣ ಬಂದ್ ಆಗಲಿವೆ. ಸಮಾಜದಲ್ಲಿ ನಡೆಯುವ ಇಂತಹ ಕೃತ್ಯಗಳಿಗೆ ಕಡಿವಾಣ ಹಾಕಬೇಕಿದೆ. ಇಂತಹ ಕೃತ್ಯ ಎಸಗುವವರಿಗೆ ತಕ್ಕ ಶಿಕ್ಷೆ ವಿಧಿಸಬೇಕು ಅಂತ ಹೇಳಿ ವೈದ್ಯರು ಆಗ್ರಹಿಸಿದ್ದಾರೆ. ಕೋಲ್ಕತ್ತಾದಲ್ಲಿ ವೈದ್ಯ ಮೇಲಿನ ರೇಪ್ ಅಂಡ್ ಮರ್ಡರ್ ಖಂಡಿಸಿ ಮಡಿಕೇರಿಯಲ್ಲಿ ಮೊಂಬತ್ತಿ ಹೊತ್ತಿಸಿ ಮೌನ ಪ್ರತಿಭಟನೆ ಮಾಡಿದರು. ನಗರದ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ, ನಗರಸಭಾ ಮಾಜಿ ಅಧ್ಯಕ್ಷೆ ಅನಿತಾ ಪೂವಯ್ಯ ಹಾಗೂ ಬಿಜೆಪಿಯ ಪ್ರಮುಖ ನಾಯಕರು ಭಾಗಿಯಾಗಿದ್ದರು. ಮುಸ್ಲಿಮರು ಕೂಡ ಹಿಂದೂಗಳೇ ಎಂದು ಪಂಚಮಸಾಲಿ ಪೀಠದ ವಚನಾನಂದ ಶ್ರೀ ಹಾವೇರಿಯಲ್ಲಿ ಹೇಳಿದ್ದಾರೆ. ಭಾರತದಲ್ಲಿರುವ ಪ್ರತಿಯೊಬ್ಬರೂ ಕೂಡ ಹಿಂದೂಗಳೇ, ಮುಸ್ಲಿಮರು ಕೂಡ ಹಿಂದೂಗಳೇ, ಶ್ರೀಲಂಕಾ, ಅಫ್ಘಾನಿಸ್ತಾನದಲ್ಲಿ ವಾಸಿಸ್ತಾ ಇರುವವರು ಸಹ ಹಿಂದೂಗಳೇ. ಜಗತ್ತಿನ ಸಿದ್ಧಾಂತ ತತ್ವಗಳಿಗೆ ಮೂಲವೇ ಹಿಂದೂ ಧರ್ಮ ಆಗಿದೆ ಅಂತೇಳಿ ವಚನಾನಂದ ಶ್ರೀ ಹೇಳಿದರು. ದೇಶದಲ್ಲಿರುವಂಥ ಮುಸ್ಲಿಮರು ಕೂಡ ಹಿಂದೂಗಳೇ. ನಮ್ಮದು ಅಖಂಡ ಭಾರತ ಕಲ್ಪನೆ. ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ನೇಪಾಳ ಇವೆಲ್ಲವೂ ಅಖಂಡ ಭಾರತ. ಈ ಭಾರತದಲ್ಲಿದ್ದುಕೊಂಡು, ಈ ಅಖಂಡ ಭಾರತದಲ್ಲಿದ್ದುಕೊಂಡು ಅಲ್ಲಿರುವಂತಹ ಆಚರಣೆಗಳು ಮಾಡುವಂಥ ಈ ಭಾಗದಲ್ಲಿರುವಂಥ ಏನು ನಮ್ಮ ಹಿಂದೂಗಳಿದ್ದಾರೆ, ಇಲ್ಲಿ ಮುಸ್ಲಿಮ್ಸ್, ನಾನು ಹಾವೇರಿ ಜಿಲ್ಲೆಯಲ್ಲಿದ್ದೀನಿ, ಅವರ ಆಚರಣೆಗಳು ಯಾವ ರೀತಿ ಇದ್ದಾವೆ, ಯಾವ ರೀತಿ ಇದೆ? ನಮ್ಮ ಹಿಂದೂಗಳು ಮುಸ್ಲಿಮ್ಗಳು ಇಲ್ಲಿ ಭೇದ ಭಾವಗಳಿಲ್ಲ. ಹಾಗಾಗಿ ಇವೆಲ್ಲ ಸಿದ್ಧಾಂತಗಳು, ತತ್ವಗಳು. ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ನೇತೃತ್ವದಲ್ಲಿ ಪಾಲಿಕೆ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಮಹಾನಗರ ಪಾಲಿಕೆ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಶಾಸಕ ಚನ್ನಬಸಪ್ಪ, ಜಿಲ್ಲಾಧಿಕಾರಿ ಸೇರಿದಂತೆ ಪಾಲಿಕೆ ಅಧಿಕಾರಿಗಳು ಭಾಗಿಯಾಗಿದ್ದರು. ಸ್ಮಾರ್ಟ್ ಸಿಟಿ ಯೋಜನೆ, ವಿವಿಧ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಿದರು. ಕೇಂದ್ರ ಸಚಿವ ವಿ ಸೋಮಣ್ಣಗೆ ತುಮಕೂರಿನಲ್ಲಿ ನೀಡಲಾಗಿದ್ದ ಕಚೇರಿಯನ್ನು ವಾಪಸ್ ಪಡೆದು ರಾಜ್ಯ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ.
ಈ ಬಗ್ಗೆ ಚಿಕ್ಕಮಗಳೂರಿನ ಬಾಳೆಹೊನ್ನೂರು ಮಠದಲ್ಲಿ ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ, ನಾನೊಬ್ಬ ಕೇಂದ್ರ ಮಂತ್ರಿ, ಅದು ನನ್ನ ಹಕ್ಕು. ಈ ಬಗ್ಗೆ ವಿಚಾರ ತಿಳಿದ ತಕ್ಷಣ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡುತ್ತಾ ಇದ್ದೇನೆ ಅಂತ. ಆದರೆ ಅವ್ರು ಸಿಗ್ತಾ ಇಲ್ಲ ನನಗೆ, ಅವರೊಂದಿಗೆ ಚರ್ಚಿಸೋದಾಗಿ ಹೇಳಿದ್ದಾರೆ. ನೋಡಪ್ಪ, ನಾನೊಬ್ಬ ಲೋಕಸಭಾ ಸದಸ್ಯ. ಬಹುತೇಕ ಕಡೆ ಮುಖ್ಯಮಂತ್ರಿಗಳೇ ಅದನ್ನು ಆದೇಶ ಮಾಡಿದ್ದಾರೆ. ಅದಕ್ಕೆ 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ನಮ್ಮ ಪೂಜೆ ಮಾಡಿ ವರಮಹಾಲಕ್ಷ್ಮಿ ದಿನ ಪ್ರವೇಶನೂ ಆಗಿದೆ. ಹಾಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡ್ತಾಯಿದ್ದೀನಿ, ಸಿಗ್ತಾ ಇಲ್ಲ. ನಾನೊಬ್ಬ ಕೇಂದ್ರದ ಮಂತ್ರಿ, ನನ್ನ ಹಕ್ಕು. ಅವರೆಲ್ಲ DC ಆಫೀಸಲ್ಲಿ ಒಂದು 3ನೇ ಫ್ಲೋರ್ನಲ್ಲಿ 2ನೇ ಫ್ಲೋರ್ನಲ್ಲಿ ಇದ್ದಿದ್ದನ್ನು ಯಾರಿಗೂ ಹೋಗೋಕ್ಕಾಗುವಂಥ ಪರಿಸ್ಥಿತಿ ಇಲ್ಲ. ಸಾರ್ವಜನಿಕರಿಗೋಸ್ಕರ ನಾವು ಕೇಳಿದ್ವಿ, ಕೊಟ್ಟಿದ್ವಿ, ಮುಖ್ಯಮಂತ್ರಿಗಳು ಕೊಟ್ಟಿದ್ವಿ. ಅದ್ರ ಹಿಂದೆ ಏನಿದೆ ಗೊತ್ತಿಲ್ಲ, ನಾನು ಓದ್ಬೇಕು. ಯತ್ನಾಳ್ ಟೀಮ್ ಪಾದಯಾತ್ರೆ ಮಾಡುವ ವಿಚಾರಕ್ಕೆ ಮಾಜಿ ಸಚಿವ ರೇಣುಕಾಚಾರ್ಯ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮಲ್ಲಿ ಭಿನ್ನಾಭಿಪ್ರಾಯ, ಗೊಂದಲಗಳು ಬೇಡ. ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ, ನಮ್ಮ ಒಳಗೆ ಆಂತರಿಕ ಕಚ್ಚಾಟ ಬೇಡ. ಹೈಕಮಾಂಡ್ ಅನುಮತಿ ಕೊಟ್ಟರೆ ಪಾದಯಾತ್ರೆ ಮಾಡಲಿ, ನಾವೆಲ್ಲರೂ ಕೂಡ ಭಾಗವಹಿಸ್ತೇವೆ ಅಂತ ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಹೇಳಿದರು. ನಾನು ಯತ್ನಾಳ್ರವರು, ರಮೇಶ್ ಜಾರಕಿಹೊಳಿಯವರು ನನಗೆ ಆತ್ಮ ಸ್ನೇಹಿತರೆ, ಹಿರಿಯರು. ನಾನು ವಿನಂತಿ ಮಾಡ್ತೀನಿ, ನಮ್ಮಲ್ಲಿ ಭಿನ್ನಾಭಿಪ್ರಾಯ ಗೊಂದಲಗಳು ಬೇಡ. ಭಿನ್ನಾಭಿಪ್ರಾಯ ಗೊಂದಲಗಳು ಬೇಡ. 4 ಗೋಡೆಗಳ ಮಧ್ಯೆ ನಮ್ಮ ಹೋರಾಟ ಯಾರ ವಿರುದ್ಧ? ಕಾಂಗ್ರೆಸ್ ವಿರುದ್ಧ. ನಮ್ಮ ಹೋರಾಟ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ವಿರುದ್ಧ ಪಾದಯಾತ್ರೆ ಯಶಸ್ವಿಯಾಗಿದೆ. ಹೋರಾಟ ಕಾಂಗ್ರೆಸ್ ವಿರುದ್ಧ ಮಾಡೋಣ. ನಮ್ಮೊಳಗೆ ಯಾಕೆ ಈ ಥರ ಆಂತರಿಕ ಕಚ್ಚಾಟಗಳು ಬೇಡ. ನಮ್ಮ ರಾಷ್ಟ್ರೀಯ ನಾಯಕರು ಪಾದಯಾತ್ರೆಗೆ ಅನುಮತಿ ಕೊಟ್ಟರೆ ಮಾಡಲಿ, ಸಂತೋಷ. ಪಾದಯಾತ್ರೆಗೆ ನಮ್ಮ ರಾಷ್ಟ್ರೀಯ ನಾಯಕರು ಅನುಮತಿ ಕೊಟ್ಟರೆ ಮಾಡಲಿ. ಒಂದು ಪಕ್ಷ ಸಂಘಟನೆ ಆಗುತ್ತೆ. ಅನುಮತಿ ಕೊಟ್ಟರೆ ಮಾಡಲಿ, ಯಾರು ಬೇಡ ಅಂತಾರೆ? ಅನುಮತಿ ಕೊಟ್ಟರೆ ನಾವೆಲ್ಲ ಪಾಲ್ಗೊಳ್ಳಲೇಬೇಕಲ್ಲ, ಪಕ್ಷದ ಕಾರ್ಯಕರ್ತರಾಗಿ. ಅನುಮತಿ. ವಿಜಯೇಂದ್ರ ಯಡಿಯೂರಪ್ಪ ಯಾವತ್ತೂ ಹೊಂದಾಣಿಕೆ ರಾಜಕಾರಣವನ್ನು ಮಾಡಿಲ್ಲ, ಯಾವುದೇ ಭ್ರಷ್ಟಾಚಾರವೂ ಮಾಡಿಲ್ಲ ಅಂತ ದಾವಣಗೆರೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿದರು. ವಿಜಯೇಂದ್ರ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಪಕ್ಷ ಕಟ್ಟಿ ಬೆಳೆಸಿದ್ದಾರೆ, ಹೀಗಾಗಿ ಅವರನ್ನು ರಾಜ್ಯ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅಂತ ವಿಜಯೇಂದ್ರ ಪರ ರೇಣುಕಾಚಾರ್ಯ ಬ್ಯಾಟ್ ಬೀಸಿದರು. ನಾಯಕರು ಎಲ್ಲವೂ ಗಮನಿಸ್ತಿದ್ದಾರೆ. ವಿಜಯೇಂದ್ರ ಏನು ತಪ್ಪು ಮಾಡಿಲ್ಲ, ಭ್ರಷ್ಟಾಚಾರ ಮಾಡಿಲ್ಲ, ಹೊಂದಾಣಿಕೆ ರಾಜಕಾರಣ ಮಾಡಿಲ್ಲ. ವಿಜಯೇಂದ್ರ ಯಡಿಯೂರಪ್ಪನ ಮಗ ಆಗಿಲ್ಲ, ಒಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ಪಕ್ಷವನ್ನು ಕಟ್ಟಿ ಬೆಳೆಸಿದರೆ. ಹಾಗಾಗಿ ಅವರು ರಾಜ್ಯದ ಅಧ್ಯಕ್ಷರು ಮಾಡಿದ್ದಾರೆ. ಅವರ ನೇತೃತ್ವದಲ್ಲಿ ಇವತ್ತು ಪಕ್ಷ ಸಂಘಟನೆ ಮಜಬೂತ್ ಆಗ್ತದೆ. ವಿಜಯೇಂದ್ರ ಯಡಿಯೂರಪ್ಪನವ್ರು ಯಾವತ್ತೇ ಮ್ಯಾಚ್ ಫಿಕ್ಸಿಂಗ್ ರಾಜಕಾರಣಿ ಅಲ್ಲ, ಹೊಂದಾಣಿಕೆ ರಾಜಕಾರಣ ಮಾಡಿಲ್ಲ. ಶಿಕಾರಿಪುರ ಕ್ಷೇತ್ರ ಅವರಿಗೆ ಅವರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ನೋಡಿ ಅವನ್ನ ಯಡಿಯೂರಪ್ಪನವ್ರು ಮಾಡಿದ ಸಾಧನೆಗಳು, ಅದನ್ನು ವಿಜಯೇಂದ್ರ ಶಾಸಕರು ಆಯ್ಕೆ ಮಾಡಿದ್ದಾರೆ. ರಾಷ್ಟ್ರೀಯ ನಾಯಕರು ಎಲ್ಲವೂ ಗಮನಿಸ್ತಿದ್ದಾರೆ. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಮರಡಿಯೂರು ಗ್ರಾಮದಲ್ಲಿ ರೈತರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಂದಾಯ ಇಲಾಖೆಯ ಅಧಿಕಾರಿಗಳ ಬೇಜವಾಬ್ದಾರಿತನದ